ಇನ್ನು ನಾಗಮಂಗಲದ ಗಲಭೆ ಹಿಂದಿದ್ಯಾ ಕೇರಳದ ಕೈವಾಡ ಅಂತ ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐ ಸದಸ್ಯರು ಭಾಗಿಯಾಗಿರುವಂತಹ ಶಂಕೆ ಇದೆ. ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನ್ ಗಲಾಟೆ ಆಯಿತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳದ ಕೈವಾಡ ಇದೆಯಾ ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐ ಸದಸ್ಯರು ಭಾಗಿಯಾಗಿರುವಂತಹ ಶಂಕೆ ಇದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಗಲಭೆ ಮಾಡಿದಂತಹ ಶಂಕೆ ಅನುಮಾನಕ್ಕೆ ಕಾರಣವಾಯಿತು. ಎಫ್ಐಆರ್ ನಲ್ಲಿನ 2 ಹೆಸರು, ಈ ಎಫ್ಐಆರ್ ಅಲ್ಲಿ ಏನು 2 ಹೆಸರಿದೆ ಅದು ಈಗ ಅನುಮಾನಕ್ಕೆ ಕಾರಣವಾಗಿದೆ. ಕೇರಳದ ಕೈವಾಡ ಇದರಲ್ಲಿ ಇರಬಹುದಾ? ಯಾಕಂದ್ರೆ ಇಲ್ಲಿ ಶಾಂತಿ ಸಾಮರಸ್ಯವನ್ನ ಕದಡಬೇಕು ಅಂತ ಆಗಾಗ ಪ್ರಯತ್ನಗಳು ಈ ಸಂಘಟನೆಗಳಿಂದ ಆಗಿದೆ. ಪಕ್ಕಾ ಪ್ಲಾನ್ ಮಾಡಿಕೊಂಡು ಗಲಭೆ ಮಾಡಿರುವಂತಹ ಶಂಕೆ ಇದೆ. ಯಾಕಂದ್ರೆ ಇವರಿಗೆ ಈ ಸಮುದಾಯಗಳ ನಡುವೆ ಹಿಂದೂ ಮುಸ್ಲಿಮರ ನಡುವೆ ಘರ್ಷಣೆ ಆದ್ರೂ ಇವರಿಗೆ ಲಾಭ. ಹಾಗಾಗಿ ಎಲ್ಲಿ ಶಾಂತಿಯಿಂದ ಇರ್ತಾರೆ ಅಲ್ಲಿ ಏನಾದರೂ ಒಂದು ಇಂಥದ್ದು ಮಾಡಿ ಕಿತಾಪತಿ ಮಾಡಿ ಸೊ ಅದಾದ ಮೇಲೆ ಅಲ್ಲಿ ಒಂದು ದೊಡ್ಡ ಹಂಗಾಮ ಆಗಬೇಕು ಅಂತ ಪ್ರಯತ್ನಗಳನ್ನು ಹಿಂದೆ ಕೂಡ ಮಾಡಿರುವಂಥದ್ದಾಗಿದೆ. ಇಬ್ಬರು ಕೇರಳ ಮೂಲದ ವ್ಯಕ್ತಿಗಳ ಹೆಸರಿದೆ. 74 ಆರೋಪಿಗಳ ಪೈಕಿ ಇಬ್ಬರು ಕೇರಳ ಮೂಲದವರು. ನೇ ಆರೋಪಿ ಯೂಸುಫ್, 61ನೇ ಆರೋಪಿ ನಾಜೀರ್. ಇವರಿಬ್ಬರಿಗೆ ನಾಗಮಂಗಲದಲ್ಲಿ ಏನ್ ಕೆಲಸ? ಕೇರಳದ ಮಲಪ್ಪುರಂ ನಿವಾಸಿಗಳಾದಂಥ ಇಬ್ಬರು ಆರೋಪಿಗಳು ನಾಗಮಂಗಲ ಗಲಭೆಯಲ್ಲಿ ಇವರ ಹೆಸರಿದೆ. ಕೆಲ ದಿನಗಳಿಂದ ಇವರಿಬ್ರು ಕೂಡ ನಾಗಮಂಗಲದಲ್ಲಿ ಟೆಂಟ್ ಹಾಕಿದ್ದಾರೆ ಅಂತ ಗೊತ್ತಾಗಿದೆ. ಇಬ್ರು ಕೂಡ ವಾಸವಾಗಿದ್ದಾರೆ ಅಂತ. ಇಬ್ರು ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರು ಅನ್ನೋ ಆರೋಪ ಇದೆ. ವಿಶ್ವ ಹಿಂದೂ ಪರಿಷತ್ತಿಂದ ಗಂಭೀರ ಆರೋಪ. ಸೊ ಈ ಒಟ್ಟು 70 ಜನರನ್ನೇನು ಅರೆಸ್ಟ್ ಮಾಡಲಾಗಿದೆ. ಅವರೆಲ್ಲರಲ್ಲೂ ಕೂಡ ಈ ಇಬ್ಬರ ಹೆಸರು ಬಹಳ ಈಗ ಪ್ರಶ್ನೆಯಲ್ಲಿರೋದು. ಯಾಕೆ ಇವರು ಇಲ್ಲಿದ್ರು? 74 ಆರೋಪಿಗಳ ಪೈಕಿ ಇಬ್ಬರ ಕೇರಳ ಮೂಲದವರು ಇಬ್ಬರು. 44ನೇ ಆರೋಪಿ ಯೂಸುಫ್, 61ನೇ ಆರೋಪಿ ನಾಜೀರ್ ಕೇರಳದ ಮಲಪ್ಪುರಂ ನಿವಾಸಿಗಳು ಇಬ್ಬರು ಕೂಡ ಅಂತ ಗೊತ್ತಾಗಿದೆ. ಸೊ ನಾಗಮಂಗಲ ಗಲಭೆಯಲ್ಲಿ ಭಾಗಿಯಾಗಿರುವಂಥ ಆರೋಪಿಗಳು ಕೆಲ ದಿನಗಳ ಹಿಂದೆ ನಾಗಮಂಗಲಕ್ಕೆ ಬಂದು ಅಲ್ಲಿ ವಾಸವಾಗಿದ್ರು. ಇಬ್ಬರೂ ಕೂಡ ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರು ಅಂತ ವಿಶ್ವ ಹಿಂದೂ ಪರಿಷತ್ ಗಂಭೀರ ಆರೋಪ ಮಾಡ್ತಾ ಇದೆ. ಹಾಗಾದ್ರೆ ಇದು ಮುಂಚೆನೆ ಪ್ಲಾನ್ ಮಾಡಿರುವಂಥ ಗಲಾಟೆನ ಅಂತ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಏನು ಗಲಾಟೆ ಆಯಿತು ಇದು ಮುಂಚಿತವಾಗಿ ಪ್ರೀ ಪ್ಲಾನ್ ಮಾಡಿರುವಂಥ ಗಲಾಟೆನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅನುಮಾನ ಅಲ್ಲ ಸರ್, ಎಫ್ಐಆರ್ ನಲ್ಲೇ ಎಂಟ್ರಿ ಆಗಿದೆ ಸರ್. ಎಫ್ಐಆರ್ ನಲ್ಲಿ ಅಕ್ಯೂಸ್ ನಂಬರ್ 44 ಅಂಡ್ ಅಕ್ಯೂಸ್ ನಂಬರ್ 61 ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್. ಅಲ್ಲಿ ಎಫ್ಐ ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಆ ಸಂಘಟನೆಗಳಿದ್ದಂದ್ರೆ ಎಲ್ಲೆಲ್ಲಿ ಏನೇನು ಗಲಭೆಗಳನ್ನು ಎದುರಿಸಬೇಕು ಅನ್ನೋದು ಅವ್ರು ಮೊದಲೇ ಪೂರ್ವ ನಿಯೋಜಿತವಾಗಿರುತ್ತೆ. ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವ ನಿಯೋಜಿತವೇ ಆಗಿರುತ್ತೆ. ಕೇರಳದ ಸಂಬಂಧಿಕರು ಇದ್ದು ಬಂದಿರೋದಕ್ಕೂ ಅದನ್ನು ಚೆಕ್ ಮಾಡ್ಬೋದಲ್ಲ ಸರ್. ಅಕಸ್ಮಾತ್ PFI ಸಂಘಟನೆಯಲ್ಲಿ ಇದ್ದ ಆ ವ್ಯಕ್ತಿಗಳು ಅವರು ಇಲ್ಲೇನು ಕೆಲಸ ಇದೆ, ಅದು ಗಣಪತಿ ಫಂಕ್ಷನ್ ಸಂದರ್ಭದಲ್ಲೇ ಏನಕ್ಕೆ ಬಂದಿದ್ರು, ಅಕಸ್ಮಾತ್ ಏನಾದ್ರು ಅವ್ರ ಮನೆಯಲ್ಲಿ ಫಂಕ್ಷನ್ ಇತ್ತು, ಅದನ್ನೆಲ್ಲ ಪೊಲೀಸ್ನವರು ತನಿಖೆ ಮಾಡೋದು ಅದು ಖಂಡಿತ ಹೊರಬರುತ್ತೆ. ಒಟ್ಟಿನಲ್ಲಿ ನಿಮ್ಗೆ ಅನುಮಾನ ಇದೆ ಸರ್, ಖಂಡಿತ ಗಲಭೆ ಸೃಷ್ಟಿ ಮಾಡಕ್ಕೆ ಬಂದಿದ್ರು, ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಬಂದಿರಬಹುದು ಅಂತ ಒಂದು ಗುಮಾನಿ. ನಾಗಮಂಗಲ ಗಲಭೆಗೆ ಪೂರ್ವ ತಯಾರಿ ಆಗಿದೆ. ಗಲಾಟೆ ದಿನ ಮೆಡಿಕಲ್ನಲ್ಲಿ 200 ಮಾಸ್ಕ್ಗಳನ್ನ ಖರೀದಿ ಮಾಡಲಾಗಿದೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ವಿಶ್ವ ಹಿಂದೂ ಪರಿಷತ್ ಗಂಭೀರ ಆರೋಪ. ಜೊತೆಗೆ ಪೆಟ್ರೋಲ್ ಬಾಂಬ್ ಅನ್ನ ಬಳಸಿದಾರಲ್ಲ, ಇದರಲ್ಲಿ ಕೇರಳ ಮುಸ್ಲಿಮರ ಕೈವಾಡ ಇದೆ. ಪ್ರಕರಣದ ತನಿಖೆಗೆ NIA ನೀಡಬೇಕು ತನಿಖೆ ಅಂತ VHP ಆಗ್ರಹ ಮಾಡಿದೆ. ಸೊ ಇಲ್ಲಿ ಇವರು ಆಲ್ರೆಡಿ ಒಂದಷ್ಟು ಮಾಸ್ಕ್ಗಳನ್ನ ಖರೀದಿ ಮಾಡಿದ್ರು ಮುಂಚೆನೆ ಅಂತ. ನಮ್ಮ ಮಂಡ್ಯದ ಪ್ರತಿನಿಧಿ ಪ್ರಶಾಂತ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ಪ್ರಶಾಂತ್, ಇದೀಗ ಈ ಗಲಾಟೆ ಏನಿದೆ ಇದು ಲೋಕಲಿ ಆ ಸಂದರ್ಭದಲ್ಲಿ ಟ್ರಿಗರ್ ಆಗಿರುವಂತಹ ಘಟನೆ ಅಂತ ಅನಿಸ್ತಾ ಇತ್ತು. ಆದ್ರೆ ಈಗ ವಿಶ್ವ ಹಿಂದೂ ಪರಿಷತ್ ಮಾಡ್ತಿರುವಂತ ಆರೋಪ ನೋಡಿದ್ರೆ ಪ್ರೀ ಪ್ಲಾನ್ ಇದೆಯಾ? ಕೇರಳದ ಇಬ್ರು ಯಾಕೆ ನಾಗಮಂಗಲಕ್ಕೆ ಬಂದಿದ್ರು, ಏನ್ ಕೆಲಸ ಆಯ್ತು ಅವ್ರಿಗೆಲ್ಲ ಅಂತ? ಖಂಡಿತ ಅವಿನಾಶ್, ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ನಡೆದಂಥ ಗಲಭೆಯಿಂದಾಗಿ ಇಡೀ ನಾಗಮಂಗಲ ಪಟ್ಟಣ ಒತ್ತಿ ಉರಿದಿತ್ತು. ಆ ನಂತರದಲ್ಲಿ ಈಗಾಗಲೇ ಶಾಂತಿ ಸಭೆಯನ್ನ ಜಿಲ್ಲಾಡಳಿತ ಮಾಡಿದೆ. ಆದರೆ ಈ ನಡುವೆ VHP ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಗಲಭೆ ಹಿಂದೆ ನಿಷೇಧಿತ PFI ಸಂಘಟನೆಯ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಅವರು ಕೇರಳದಿಂದ ಬಂದು ಈ ಗಲಾಟೆಯನ್ನ ಮಾಡಿಸಿರುವಂಥದ್ದು. ಸಾಕಷ್ಟು ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಗಲಾಟೆಯನ್ನ ಮಾಡಿದ್ದಾರೆ. ಗಲಭೆ ಆರಂಭ ಆಗೋದಕ್ಕೂ ಮೊದಲು ಒಂದು ಮೆಡಿಕಲ್ ಶಾಪ್ ಅಲ್ಲಿ 200ಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ಕೂಡ ಖರೀದಿಸಿದ್ದಾರೆ. ಇದಕ್ಕೆಲ್ಲದಕ್ಕೂ ಪ್ರಮುಖವಾಗಿ ಕಾರಣ ಅಂದ್ರೆ FIR ನಲ್ಲಿ ಕೂಡ ಉಲ್ಲೇಖ ಆಗಿದೆ. ಅಕ್ಯೂಸ್ ನಂಬರ್ 44 ಆಗಿರ್ಬೋದು, 61 ಆಗಿರ್ಬೋದು, ಯೂಸುಫ್ ಮತ್ತೆ ನಾಸೀರ್ ಇವರಿಬ್ಬರು ಕೂಡ ಕೇರಳ ಮೂಲದವರು. ಕಳೆದ ಕೆಲವು ದಿನಗಳಿಂದಲೂ ಕೂಡ ನಾಗಮಂಗಲದಲ್ಲಿ ಬಂದು ವಾಸ ಮಾಡ್ತಾ ಇದ್ರು. ಈ ರೀತಿ ಘಟನೆಯನ್ನ ನಡೆಸೋದಕ್ಕೋಸ್ಕರನೇ ಸಾಕಷ್ಟು ಪ್ರೀ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ಇದನ್ನ NIA ತನಿಖೆಗೆ ಒಳಪಡಿಸಬೇಕು ಅಂತೇಳಿ
VHP ಅವರು ಆಗ್ರಹವನ್ನ ಮಾಡ್ತಾ ಇರುವಂತ ಇಷ್ಟು ದಿನ ಅಂದ್ರೆ ಸ್ಥಳೀಯವಾಗಿ ಈ ಒಂದು ಗಲಭೆ ನಡೆದಿತ್ತು. ಗಣಪತಿ ವಿಸರ್ಜನೆ ತೆರಳುತ್ತಿದ್ದಂತ ಸಂದರ್ಭದಲ್ಲಿ ಅನ್ಯ ಕಾಮಿನ ಯುವಕರು ಅಡ್ಡಿಪಡಿಸುವುದು, ಹೀಗಾಗಿ ಗಲಾಟೆ ಆಗಿತ್ತು ಅಂತ ತಿಳಿದು ಬರ್ತಾ ಇತ್ತು. ಆದ್ರೆ VHP ಇದೀಗ ಆರೋಪ ಮಾಡ್ತಾ ಇರುವಂತದ್ದು ನಿಷೇಧಿತ ಸಂಘಟನೆಯ ಪ್ರಮುಖ ಇಬ್ಬರು ಈ ಒಂದು ಗಲಾಟೆಯನ್ನ ಮಾಡ್ತಿರುವಂತದ್ದು. ಸಾಕಷ್ಟು ಪ್ಲಾನ್ ಮಾಡಿಕೊಂಡು ಎಲ್ಲ ಗಲಭೆಯನ್ನ ನಡೆಸಿದರೆ ಸೂಕ್ತವಾದಂತ ತನಿಖೆಯನ್ನ ಮಾಡಿದ್ರೆ ಎಲ್ಲ ಸತ್ಯವೂ ಕೂಡ ಹೊರಗೆ ಬರುತ್ತೆ ಅನ್ನೋಂಥದ್ದು ಕೂಡ ಆಗ್ರಹ ಮಾಡಿರುವಂತದ್ದು. ಅವಿನಾಶ್, ಧನ್ಯವಾದ ಪ್ರಶಾಂತ್. ಈ ಗಲಭೆಗೆ ಕಾರಣವಾಯ್ತಾ ಇನ್ಸ್ಪೆಕ್ಟರ್ ಜಿಪುಣತನ. ಕೆಲವು ನಿರ್ಧಾರಗಳು ಎಷ್ಟು ಸಮಸ್ಯೆ ಉಂಟು ಮಾಡುತ್ತೆ ಅನ್ನೋದಕ್ಕೆ ಸಾಕ್ಷಿ. 2,000 ರೂಪಾಯಿ ಉಳಿಸೋಕೆ ಹೋಗಿ ನಾಗಮಂಗಲಕ್ಕೆ ಕೊಳ್ಳೆ ಬಿತ್ತ. ರಿಸರ್ವ್ ಸಿಬ್ಬಂದಿಗೆ ಊಟ ಕೊಡಿಸೋದಕ್ಕೆ PI ಅಲ್ಲಿ ಹಿಂದೇಟ್ ಹಾಕಿದಾರಂತೆ. ಊಟ ಕೊಡಿಸ್ಬೇಕಾಗುತ್ತೆ ಅಂತ ಸಿಬ್ಬಂದಿನ ಅಲ್ಲಿಂದ ಕಳಿಸಿದ್ರು. ಯಾರು ಈ 24 DR ಸಿಬ್ಬಂದಿ ಇದಾರಲ್ಲ ಅವ್ರನ್ನ ಕಳಿಸಿದ್ರು, ರಿಸರ್ವ್ ಇದ್ದಂಥವ್ರನ್ನ. ಸೊ PI ಅಶೋಕ್ ಕುಮಾರ್ ನಾಗಮಂಗಲದಿಂದ ಬೆಳ್ಳೂರಿಗೆ ಬಂದಿದ್ದಂಥ DR ಸಿಬ್ಬಂದಿ. ಸೊ ರಿಸರ್ವ್ ವಾಹನ ಏನಿದೆ ಅದನ್ನ ಹೋದ್ಮೇಲೆ ಅಲ್ಲಿ ಗಲಭೆ ಶುರುವಾಗುತ್ತೆ, ರಿಸರ್ವ್ನವ್ರು ಹೋದ್ಮೇಲೆ. ಹಾಗಾಗಿ ಈ ವಿಚಾರ ಏನಾದರೂ ಗಲಾಟೆಗೆ ಕಾರಣವಾಯ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ.